ಪ್ರಿಯರೇ, ಇವತ್ತು ಭಾನುವಾರ ನಾವು ಎಲ್ಲರೂ ಸೇರಿ ನಮ್ಮ ಕರ್ತನಾದ ದೇವರಿಗೆ, ತಂದೆಯಾದ ದೇವರಿಗೆ ನಾವು ಆರಾಧಿಸುವ. ನಮ್ಮೊಟ್ಟಿಗೆ ಸೇರಿ ನೀವು ಈ ಆರಾಧನೆಯಲ್ಲಿ ಪಾಲು ತಗೊಳ್ಳುವ. ನಮ್ಮ ದೇವರಿಗೆ, ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ನಮಗೆ ದೇವರು ಆರಿಸಿದ್ದಾನೆ. ಅದಕ್ಕೋಸ್ಕರ ನಾವು ಆರಾಧನೆ ಮಾಡುವ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಅಪ್ಪ ಕರ್ತನೇ, ನಿನ್ನ ಪಾದದ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಯೇಸು ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ, ಪರಿಶುದ್ಧ ಆತ್ಮನೇ ಸಹಾಯ ಮಾಡು ಕರ್ತನೇ. ನಿನ್ನ ಮಕ್ಕಳು ಕರ್ತನೇ ಈ ಆರಾಧನೆಯಲ್ಲಿ ಪಾಲು ತಗೊಳ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ನಮ್ಮ ತಂದೆಯಾದ ದೇವರಿಗೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಲಿಕ್ಕೆ ಪರಿಶುದ್ಧ ಆತ್ಮ ನಮಗೆಲ್ಲರ ಆತ್ಮದಿಂದ ನೀನು ತುಂಬಿಸಬೇಕಂದು ನಾವು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರ ಸ್ತೋತ್ರ. ತಂದೆ, ನೀನು ಸಂತೋಷ ಪಡಬೇಕು ನಮ್ಮ ಆರಾಧನೆ ಮುಖಾಂತರ ಕರ್ತನೆ. ನಿನ್ನ ಪ್ರಸನ್ನತೆ ಮಕ್ಕಳು ಅನುಭವ ಮಾಡಬೇಕಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ತಂದೆಯಾದ ದೇವರ ಸ್ತೋತ್ರ ಕರ್ತನೆ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ರಬಲ ಶಾಂತ ರಬ. ನಾವೀಗ ಸೇರಿ ನಮ್ಮ ತಂದೆಯಾದ ದೇವರಿಗೆ ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. ಕೃಪೆಯಿಂದ ನಡೆಸಿರುವೆ
ರಾಜನೇ, ನಿನಗೆ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರಪ್ಪ. ಹಾಲೆಲೂಯ ರಾಜ, ನಿನಗೆ ಸ್ತೋತ್ರ. ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಲೆಲೂಯ ಗ್ಲೋರಿ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯ 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 ಹಾಲೆಲೂಯ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯ 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 ಹಾಲೆಲೂಯ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯ 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 ಹಾಲೆಲೂಯ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು
ಸಮ್ಮುಖದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ದೇವರು ಬಯಸ್ತಾನೆ ತನ್ನ ಮಕ್ಕಳಿಂದ ಆರಾಧನೆ ಸ್ವೀಕಾರ ಮಾಡ್ಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ಓ ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ದೇವರ ಪ್ರಸನ್ನತೆ ಇಳಿದು ಬಂದಿದೆ ನಮ್ಮ ಮಧ್ಯದಲ್ಲಿ. ಆತನ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಉಂಟು. ಥ್ಯಾಂಕ್ ಯು ನಾವೆಲ್ಲರೂ ಅನುಭವ ಮಾಡುವ ಆತನ ಪ್ರಸನ್ನತೆ ಅನುಭವ ಮಾಡುವ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಅಪ್ಪ ನೀನು ಒಳ್ಳೆಯವನಪ್ಪ, ನೀನು ಒಳ್ಳೆಯವನು ಅಪ್ಪ. ನಮ್ಮ ಜೀವಿತದಲ್ಲಿ ನೀನು ಒಳ್ಳೆಯದೇನೆ ಮಾಡಿದೆ ತಂದೆ, ಅದನ್ನು ಸ್ತೋತ್ರ. ಓ ಗ್ಲೋರಿ 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 ತನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಈ ಸಮಯದಲ್ಲಿ ದೇವರು ನಮ್ಮ ಸುತ್ತಮುತ್ತಲಿದ್ದಾರೆ. ಓ ನಮ್ಮೊಟ್ಟಿಗೆ ನೀವು
ಎಲ್ಲರ ಕರಗಳನ್ನು ಎತ್ತುವ ನಾವು. ಕೈಯಲ್ಲಿ ಎತ್ತಿ ನಾವು ಆತನನ್ನು ಆರಾಧಿಸುವ. ಓ ನೀನು ಒಳ್ಳೆಯವನಾಗಿದ್ದಿ ಕಥನೆ. ನಿನ್ನ ಮಕ್ಕಳು ಸೇರಿ ಕಥನೆ ಈ ಸಮಯದಲ್ಲಿ ಕಥನೆ, ಈ ಬೆಳಿಗ್ಗಿನ ಜಾವದಲ್ಲಿ ಕಥನೆ. ಅಪ್ಪ ತಂದೆ, ನೀನು ನಮ್ಮ ಆರಾಧನೆ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಓ ಕಥನೆ, ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕಥನೆ. ಸ್ತುತಿಗೆ ಯೋಗ್ಯ ನೀನು, ಆರಾಧನೆಗೆ ಯೋಗ್ಯ ನೀನು ಆಗಿದ್ದ ಕಥನೆ. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದ ಕಥನೆ. ತಂದೆ ನಿನಗೆ ಸ್ತೋತ್ರಪ್ಪ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಕಥನೆ. ಥ್ಯಾಂಕ್ ಯು ತಂದೆ, ನಿನಗೆ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ. ತಂದೆ ನಿನಗೆ ಸ್ತೋತ್ರ. ಪ್ರಿಯರೇ, ನಾವೀಗ ಆತನನ್ನು ಆರಾಧನೆ ಮಾಡಿದ್ದೇವೆ. ನಮ್ಮ ಆರಾಧನೆ, ನಮ್ಮ ಯಜ್ಞವು ಆತನ ಸ್ವೀಕಾರ ಮಾಡಿದ್ದಾನೆ. ಈ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳುವ. ಆತನ ವಾಕ್ಯ, ಆ ವಾಕ್ಯದಲ್ಲಿ ಜೀವ ಉಂಟು. ಆತನ ವಾಕ್ಯದಲ್ಲಿ ಆ ಜೀವವುಳ್ಳ ವಾಕ್ಯ ನಾವು ಕೇಳುವಾಗನೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಬಿಡುಗಡೆ ಕರ್ತಾನೆ. ಯಾವ ಭಾಗದಲ್ಲಿ ನಿಮಗೆ ಬಿಡುಗಡೆ ಬೇಕು ಅಲ್ಲಿ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಯಾವ ಭಾಗದಲ್ಲಿ ನಿಮಗೆ ಸ್ವಸ್ಥತೆ ಬೇಕು ಆ ಭಾಗದಲ್ಲಿ ನಿಮಗೆ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ಓ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಮ್ಮ ಸ್ತುತಿ ಆರಾಧನೆಯನ್ನು ಆತನು ಸ್ವೀಕಾರ ಮಾಡಿದ್ದಾನೆ. ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕೆಂದು. ಪ್ರಿಯರೇ, ದೇವರ ಮಕ್ಕಳು ಈ ಸಮಯದಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ನಾವು ಜೀವ ಸ್ವರೂಪನಾದ ದೇವರ ವಾಕ್ಯವನ್ನು ತಿಳುಕೊಳ್ಳುವ ಆತನನ್ನು. ನಾವು ಎಷ್ಟು ವಾಕ್ಯ ಕೇಳ್ತೀವಿ ಅಷ್ಟು ನಂಬಿಕೆ ನಮ್ಮ ಒಳಗಿಂದ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗುವ, ವಾಕ್ಯವನ್ನು ಕೇಳುವ. ಕೊನೆಯ ಭಾಗದಲ್ಲಿ ನಾವು ಪ್ರಾರ್ಥಿಸುವ. ನಿಮಗೋಸ್ಕರ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ. ಇವತ್ತು ನಾವು ದೇವರ ವಾಕ್ಯಕ್ಕೆ ಹೋಗುವ. ಲೂಕನ ಬರೆದ ಶುಭ ಸಂದೇಶ 22ರಲ್ಲಿ 31ನೇ ವಾಕ್ಯ ನಾವು ಜ್ಞಾನಿಸುವ. ಅಲ್ಲಿ ನಂಬಿಕೆಯ ವಿಷಯದಲ್ಲಿ ಯೇಸು ಕ್ರಿಸ್ತನು ಮಾತಾಡಿದ್ದಾನೆ. ಶೋಧಕನ ವಿಷಯದಲ್ಲಿ ಮಾತಾಡಿದ್ದಾನೆ. ನಂಬಿಕೆಯಲ್ಲಿ ಬಿದ್ದು ಹೋಗಬಾರದೆಂದು ಮಾತಾಡಿದ್ದಾನೆ. ಪ್ರಾರ್ಥನೆ ವಿಷಯದಲ್ಲಿ ಮಾತಾಡಿದ್ದಾನೆ. ಪ್ರಾರ್ಥನೆ ಮಾಡಿದರೆ ಒಬ್ಬ ವ್ಯಕ್ತಿ ಎಷ್ಟು ಬಲವಾಗಿ ನಿಲ್ಲಬಹುದು ದೇವರ ಸನ್ನಿಧಿಯಲ್ಲಿ ಎಂದು ಯೇಸು ಮಾತಾಡ್ತಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಎಷ್ಟು ಬಿದ್ದರೂ ಆತನು ಜಯ ಹೊಂದುತ್ತಾನೆ.
ಏಕೆ? ದೇವರ ಮಕ್ಕಳ ಪ್ರಾರ್ಥನೆ ದೇವರು ಯಾವಾಗಲೂ ಕೇಳುತ್ತಾನೆ. ತಡವಾಗಿರ್ಬೋದು ಉತ್ತರ, ಅದೇ ಸಮಯದಲ್ಲಿ ಉತ್ತರ ಸಿಗ್ಬೋದು, ಆದರೆ ದೇವರ ಮಕ್ಕಳ ಪ್ರಾರ್ಥನೆ ಆತನು ಕೇಳ್ತಾನೆ. ಈ ನಂಬಿಕೆ ಪ್ರಿಯರೇ ನಮ್ಮಲ್ಲಿ ಇರಬೇಕು. ಏಕೆಂದರೆ ಯೇಸು ಕ್ರಿಸ್ತನು ಲಾಜರಸನಿಗೆ ಎಬ್ಬಿಸುವಾಗ ಮೊದಲು ಮಾಡಿದ ಪ್ರಾರ್ಥನೆ ಏನು? ತಂದೆ, ಫಸ್ಟ್ ಕೇಳಿದನು, ತಂದೆ ನಿನಗೆ ಸ್ತೋತ್ರ, ನನ್ನ ಪ್ರಾರ್ಥನೆಯನ್ನು ನೀನು ಯಾವಾಗಲೂ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಗೊತ್ತನೇ ಹೇಳಿದ. ಅಂದರೆ ನಮ್ಮ ಪ್ರಾರ್ಥನೆ ದೇವರು ಕೇಳಿ ಉತ್ತರ ಕೊಟ್ಟು ಆಗಿದೆ ಎಂದು ನೀವು ಮತ್ತು ನಾವು ನಂಬಬೇಕು. ಸಂಶಯ ಮಾಡಬಾರ್ದು. ಆದರೆ ಸಂಶಯ ತರಲಿಕ್ಕೆ ಯಾರು ಮಾಡೋದು? ಸೈತಾನನು ಏನು ಮಾಡ್ತಾನೆ? ದುರಾತ್ಮನು ಸಂಶಯ ತರ್ತಾನೆ ಒಳಗಿಂದ. ನಿನ್ನ ಪ್ರಾರ್ಥನೆ ಕೇಳಲಿಲ್ಲ, ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಲಿಲ್ಲ, ನಿನಗೆ ಉತ್ತರ ಬರುವುದಿಲ್ಲ ಎಂದು ಏನು ಮನುಷ್ಯನ ಒಳಗೆ ಆಲೋಚನೆ ಮುಖಾಂತರ ದುರಾತ್ಮನು ಮಾತಾಡ್ತಾನೆ. ಇಲ್ಲಿ ದೇವರ ವಾಕ್ಯ ನಾವು ಓದುವ, ಸೀಮೋನನೇ ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಸೈತಾನನು ನಿಮ್ಮನ್ನು, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಅಂದರೆ ಸೈತಾನನು ತಂದೆ ಹತ್ರ ದೇವರ ಹತ್ರ ಆತನ ಅಪ್ಪಣೆ ಕೇಳಿಕೊಳ್ತಾನೆ. ಒಬ್ಬ ವ್ಯಕ್ತಿಗೆ ಮುಟ್ಟಬೇಕಾದರೂ ಕೂಡ ದೇವರ ಮನುಷ್ಯನು ಆತನ ಮೊದಲು ದೇವರ ಅಪ್ಪಣೆ ಬೇಕು ಆತನಿಗೆ. ಅದು ನಿನಗೋಸ್ಕರ ನಾನು ಪ್ರಾರ್ಥನೆ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆಂದು ಯೇಸು ಹೇಳ್ತಾನೆ. ಅದರ ಅರ್ಥ ಪ್ರಾರ್ಥನೆಯಲ್ಲಿ ಎಷ್ಟು ಬಲ ಉಂಟೆಂದು ಯೇಸುಗೆ ಚೆನ್ನಾಗಿ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು. ಶೋಧನೆಗೆ ಬೀಳದಾಗೆ ಪ್ರಾರ್ಥನೆ ಮಾಡಿ ಎಂದು ಯೇಸು ಹೇಳ್ತಾನೆ. ಪ್ರಿಯರೇ, ಸೈತಾನು ಏನು ಮಾಡ್ತಾ ಇದ್ದಾನೆ? ದೇವರ ಮಕ್ಕಳಿಗೆ ಶೋಧನೆಯಲ್ಲಿ ಹಾಕಿ, ಶೋಧನೆಗೆ ಒಳಪಡಿಸಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾಡುವಾಗೆ ಮಾಡಿ ಸಮಸ್ಯೆಯಲ್ಲಿ ಹಾಕ್ತಾನೆ. ಪ್ರಿಯರೇ, ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ, ದಾನಿಯೇಲನು ಇದ್ದ. ದಾನಿಯೇಲನು ಒಬ್ಬ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದ. ಸಮಯಕ್ಕೆ ಹೋಗಿ ಆತನು ಪ್ರಾರ್ಥನೆ ಮಾಡ್ತಿದ್ದ. ವೇದ ಆತನ ವಿಷಯದ ಕ್ಲಿಯರಾಗಿ ಹೇಳ್ತಾ ಉಂಟು. ಆತನು ಯೆರೂಸಲೇಮಿಗೆ, ಆ ದೇವಾಲಯಗಳಿಗೆ ಕಿಟಿಕಿಯಲ್ಲಿ ನೋಡಿ ಆ ಕಡೆಗೆ ಮುಖ ಮಾಡಿ ಆತನು ಪ್ರಾರ್ಥನೆ ಮಾಡ್ತಿದ್ದ. ಆತನ ವಿರುದ್ಧವಾಗಿ ಕಾನೂನು ತೆಗೆದಿದ್ದಾರೆ. ರಾಜನಿಗೆ ಬಿಟ್ಟು ಯಾರ ಹತ್ರ ಪ್ರಾರ್ಥನೆ ಮಾಡು, ಯಾರಿಗೆ ಅಡ್ಡ ಬೀಳಬಾರ್ದೆಂದು ಕಾನೂನು ತೆಗೆದಿದ್ದಾರೆ. ಇವನ ವಿರುದ್ಧವಾಗಿಯೇ ಕಾನೂನು ತೆಗೆದಿದ್ದಾರೆ. ಎಲ್ಲರೂ ರಾಜನಿಗೆ ಅಡ್ಡ ಬೀಳ್ತಾರೆ, ಆದರೆ ದಾನಿಯೇಲನು ಅಡ್ಡ ಬೀಳುವುದಿಲ್ಲ. ದೇವರ ಆ ರಾಜನ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ. ಏಕೆಂದರೆ ಸತ್ಯವೇದ ಕ್ಲಿಯರ್ ಹೇಳ್ತದೆ, ಒಬ್ಬನೇ ದೇವರನ್ನು ನೀನು ಅಡ್ಡ ಬೀಳಬೇಕು, ಒಬ್ಬನೇ ದೇವರನ್ನು ಆರಾಧನೆ ಮಾಡಬೇಕು, ಒಬ್ಬನೇ ದೇವರನ್ನು ಜೀವ ಸ್ವರೂಪನ ದೇವರನ್ನು ಸೇವಿಸಬೇಕು ಅಂತ ಸತ್ಯವೇದ ಹೇಳ್ತದೆ. ಈ ಸತ್ಯವೇದದ ಸತ್ಯ ದಾನಿಯೇಲ ಒಳಗಿತ್ತು. ಏನೋ ಬರಲಿ, ಮರಣ ಬರಲಿ, ಏನು ಸಂಭವಿಸಲಿ, ಆದರೆ ನನ್ನ ದೇವರನ್ನು, ಜೀವ ಸ್ವರೂಪನಾದ ದೇವರನ್ನು, ಇಸ್ರಾಯೇಲ್ ದೇವರನ್ನು, ಯೆಹೋವ ದೇವರನ್ನು, ಜೆಹೋವ ದೇವರನ್ನು ನಾನು ಆರಾಧಿಸ್ತೇನೆ. ಆತನ ಹತ್ರ ನಾನು ಪ್ರಾರ್ಥನೆ, ಆತನಿಗೆ ಅಡ್ಡ ಬೀಳ್ತೇನೆ, ಮನುಷ್ಯನಿಗೆ ನಾನು ಅಡ್ಡ ಬೀಳುತ್ತಿಲ್ಲ. ಏಕೆಂದರೆ ಅವನು ರಾಜ್ಯನಾಗಿರ್ಬೋದು, ಆದರೆ ಅವನು ಕೂಡ ಮನುಷ್ಯನೇ. ಅವನ ಒಳಗಿದ್ದ ಶ್ವಾಸ ಆ ದೇವರು ಕೊಟ್ಟ ಶ್ವಾಸವೇ. ಅದಕ್ಕೋಸ್ಕರ ದಾನಿಯೇಲನು ಏನು ಮಾಡಿದ? ದೃಢವಾಗಿ ಜೀವ ಸ್ವರೂಪನಾದ ತಾನು ನಂಬಿದ ಇಸ್ರೇಲ್ ದೇವರಿಗೆ, ಅಬ್ರಹಾಮ್, ಇಸಾಕ್, ಯಾಕೋಬನ ದೇವರಿಗೆ ಆತನು ಆರಾಧನೆ ಮಾಡಿದ. ಆದ ಕಾರಣ ಅವನಿಗೆ ಸಿಂಹದ ಗವಿಯಲ್ಲಿ ಹಾಕುವಾಗ ಕೂಡ ಅಪ್ಪಣೆ ಏನಿತ್ತು? ಯಾರ್ಯಾರು ಆ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ, ಸಿಂಹದ ಗವಿಯಲ್ಲಿ ಹಾಕಬೇಕು. ಸಿಂಹದ ಗವಿಯಲ್ಲಿ ಒಳಗೆ ಹೋಗ್ತಾನೆ ಗೊತ್ತುಂಟು, ಆತನಿಗೆ ಹಾಕುತ್ತಾರೆ ಎಂದು ಗೊತ್ತುಂಟು. ಆದರೂ ಭಯ ಪಡಲಿಲ್ಲ.
ಏಕೆ? ಜೀವ ಸ್ವರೂಪನಾದ ದೇವರು ಯಾರೆಂದು ಕಂಡುಕೊಂಡು ಆತನು ಆ ಜೀವ ಸ್ವರೂಪನಾದ ದೇವರಿಗೆ ನಂಬುತ್ತಿದ್ದನು, ಆತನಿಗೆ ಪ್ರಾರ್ಥನೆ ಮಾಡ್ತಾನೆ. ಅವರ ಒಳಗೆ ಏನಾಗ್ತದೆ? ಭಯ ಇರುವುದಿಲ್ಲ. ನನ್ನ ದೇವರು ದೂತರನ್ನು ಕಳಿಸಿ ನನಗೆ ಸಿಂಹದ ಬಾಯಿಂದ ತಪ್ಪಿಸಲಿಕ್ಕೆ ಶಕ್ತನೇ ಇದ್ದಾನೆ ಎಂದು ಆತನೊಳಗೆ ದೃಢ ಒಂದು ನಂಬಿಕೆ ಇತ್ತು. ಅದಕ್ಕೋಸ್ಕರ ಅವರು ಹಿಡಿಕೊಂಡು ಆತನಿಗೆ ಆ ಒಂದು ಗೈಯೊಳಗೆ ಹಾಕುವಾಗ ಸಿಂಹ ಆತನಿಗೆ ಮುಟ್ಟಲೇ ಇಲ್ಲ. ಏಕೆಂದರೆ ಈ ವ್ಯಕ್ತಿ ದೇವರ ಮನುಷ್ಯನು, ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದ, ದೇವರ ವಾಕ್ಯದ ಪ್ರಕಾರ ನಡೆಯುತ್ತಿದ್ದ, ಒಬ್ಬನೇ ಜೀವ ಸ್ವರೂಪನ ದೇವರಿಗೆ ಇವತನು ಆರಾಧನೆ ಮಾಡುವ ವ್ಯಕ್ತಿ ಎಂದು ಸಿಂಹವು ಏನು ಮಾಡಿತು? ಮುಟ್ಟಲಿಲ್ಲ, ಹಾನಿ ಮಾಡಲಿಲ್ಲ. ಏಕೆ? ದೇವರ ದೃಷ್ಟಿಯಲ್ಲಿ ಆತನು ಯಥಾರ್ಥವಾಗಿದ್ದ, ಪರಿಶುದ್ಧನಾಗಿದ್ದ. ಪ್ರಿಯರೇ, ದೇವರು ಏನು ಬಯಸ್ತಾ ಇದ್ದಾನೆ? ಇವತ್ತು ನೀವು ಮತ್ತು ನಾವು ದೇವರ ದೃಷ್ಟಿಯಲ್ಲಿ ಯಥಾರ್ಥವಾಗಿರಬೇಕೆಂದು ದೇವರು ಬಯಸ್ತಾನೆ. ಸೈತಾನನು ಶೋಧನೆ ತರ್ತಾನೆ, ಪದೇ ಪದೇ ಶೋಧನೆ ತರ್ತಾನೆ. ಏಕೆ? ಶೋಧಕನು ಆತನ ಅದೇ ಕೆಲಸವಾಗಿದೆ, ಶೋಧನೆಯನ್ನು ತಂದು ನಿನ್ನ ನಂಬಿಕೆಯನ್ನು ಏನು ಮಾಡಬೇಕು? ಕದ್ದುಕೊಳ್ಳಬೇಕು. ನಂಬಿಕೆಯಿಂದ ನೀನು ಬೀಳಬೇಕೆಂದು ಶೋಧಕನು ಏನು ಆದಷ್ಟು ಪ್ರಯತ್ನ ಮಾಡ್ತಾನೆ. ಏಕೆಂದರೆ ಪ್ರಿಯರೇ, ನಾವು ಎಲ್ಲರೂ ರಕ್ಷಣೆ ಹೊಂದಿದ್ದವರು ಆಗಿರಬಹುದು. ಆದರೆ ಶೋಧಕನು ಏನು ಮಾಡ್ತಾನೆ? ನಿನಗೆ ಹಳೆಯ ಸಂಗತಿಯನ್ನು ತಂದು ಆಲೋಚನೆ ಮುಖಾಂತರ ಮಾತಾಡಿ ಏನು ನಿನ್ನ ನಂಬಿಕೆಯಲ್ಲಿ ಬಿದ್ದು ಹೋಗಬೇಕು ಎಂದು ಬಯಸ್ತಾನೆ. ನಾವು ನೋಡ್ತೇವೆ ಯೋಬನ ಗ್ರಂಥದಲ್ಲಿ, ಯೋಬನು ಯಥಾರ್ಥವಾಗಿದ್ದ, ದೇವರಿಗೆ ಭಯಭಕ್ತಿಯಲ್ಲಿ ನಡೆಯುತ್ತಿದ್ದ. ಆದರೆ ಸೈತಾನನು ಹೋಗಿ ದೇವರ ಸನ್ನಿಧಿ ಹೋಗಿ ಏನು ಮಾಡ್ತಾ ಇದ್ದಾನೆ? ಅಪ್ಪನೇ ಕೇಳ್ತಾನೆ. ದೇವರು ಹೇಳ್ತಾನೆ, ಎಲ್ಲಿಂದ ಬಂದಿದ್ದೀನಿ ನೀನು? ಆತನು ಹೇಳ್ತಾನೆ, ನಾನು ಅಲ್ಲೆಲ್ಲೆಲ್ಲೇ ಹೋಗಿ ಬಂದಿದ್ದೇನೆ. ಆ ಊರಿಗೆ ಹೋದೆ, ದಂಗೆ ಎಬ್ಬಿಸಿದ್ದೇನೆ. ಬೇರೊಂದು ಊರಿಗೆ ಹೋದೆ, ವೈಭಿಚಾರ ಮಾಡಿಸ್ತೇನೆ. ಬೇರೊಂದು ಕುಡುಕತನದಲ್ಲಿ ಹಾಕಿದೆ ಎಲ್ಲರಿಗೆ. ಬೇರೆ ಬೇರೆ ರೀತಿಯಲ್ಲಿ ಪಾಪದಲ್ಲಿ ಅವರಿಗೆ ಜೀವಿಸುವ ಹಾಗೆ ನಾನು ಮಾಡಿದೆ ಎಂದು ಆತನು ಏನು ಮಾಡ್ತಾ ಇದ್ದಾನೆ? ಆತನು ದೇವರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲಿ ತಿರುಗಾಡಿ ನಾನು ದಂಗೆ ಎಬ್ಬಿಸಿದ್ದೆ, ಅದು ಮಾಡಿದೆ, ಇದು ಮಾಡಿದೆ ಎಂದು ಹೇಳ್ತಾ ಇದ್ದಾನೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ನನ್ನ ದಾಸನಾದ ಯೋಬನನ್ನು ನೋಡಿದೀಯಾ? ಆತನು ಹೇಳ್ತಾನೆ, ಯೋಬನಿಗೆ ನೀನು ಎಲ್ಲವನ್ನು ಕೊಟ್ಟಿದ್ದಿ, ಐಶ್ವರ್ಯ ಕೊಟ್ಟಿದ್ದಿ, ಮಕ್ಕಳು ಕೊಟ್ಟಿದ್ದಿ, ಎಲ್ಲ ಒಳ್ಳೆಯದನ್ನೇ ಕೊಟ್ಟಿದ್ದಿ ಅವನಿಗೆ. ಆದ್ದರಿಂದ ಅವನು ಏನು ಮಾಡ್ತಾ ಇದ್ದಾನೆ? ಆದ್ದರಿಂದ ಅವನ ಬೇಲಿ ಉಂಟು ಅವನ ಹತ್ರ. ಒಂದು ಆ ಬೇಲಿ ಇದ್ದ ಕಾರಣ ನನಗೆ ಒಳಗೆ ಹೋಗಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಹೋಗಲಿಕ್ಕೆ ನನಗೆ ಆಗುವುದಿಲ್ಲ, ಬೇಲಿ ಉಂಟು. ಏಕೆಂದರೆ ಯೋಬನು ಭಯಭಕ್ತಿಯುಳ್ಳ ವ್ಯಕ್ತಿಯಾಗಿದ್ದ, ದೇವರಿಗೆ ಭಯಪಟ್ಟು ನಡೆಯುತ್ತಿದ್ದ. ಆತನು ದಿವಾಸಲು ನನ್ನ ಮಕ್ಕಳು ಪಾಪ ಮಾಡ್ತಾರೆ ಎಂದು ಕುರಿಯನ್ನು ಕಡಿದು ಯಜ್ಞ ಮಾಡಿ ಅವರ ಮನೆಯ ಸುತ್ತಲೂ ಚಿಮುಕಿಸ್ತಿದ್ದ. ತನ್ನ ಮಕ್ಕಳು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಚಿಮುಕಿಸ್ತಿದ್ದ. ಆದರೆ ಈ ರೀತಿ ಇವನಿಗೆ ಸೈತಾನಿಗೆ ಒಳಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಪ್ರಿಯರೇ, ಯಾವಾಗ ದೇವರು ಅವನ ಬೇಲಿಯನ್ನು ತೆರೆದನು, ಆಗ ಆ ಸೈತಾನ್ ಒಳಗೆ ಹೋದ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ, ಯೋಬನ ವಿಷಯದಲ್ಲಿ ಎಲ್ಲವೂ ಕಳಕೊಂಡ ಆತನು. ಅವನ ಆಸ್ತಿ ಪಾಸ್ತಿ, ಅವನ ಕುರಿಗಳು, ದನಗಳು, ಒಂಟೆಗಳು ಎಲ್ಲವೂ ಕಸಕೊಂಡು ಹೋದರು. ಬೇರೆ ದೇಶದ ಜನರು ಬಂದು, ಪಟ್ಟಣದ ಜನರು ಬಂದು ಎಲ್ಲ ಒಂದೇ ದಿವಸದಲ್ಲಿ ಕಸಕೊಂಡು ಹೋದರು. ಆಸ್ತಿ ಪಾಸ್ತಿ ಹೋಯಿತು, ಬಿರುಗಾಳಿ ಬಂತು, ಮನೆ ಬಿದ್ದು ಹೋಯಿತು, ಮಕ್ಕಳು ಸತ್ತು ಹೋದರು. ಏನಿಲ್ಲ ಅವನ ಹತ್ರ, ಏನಿಲ್ಲ. ಪುನಃ ಕೇಳ್ತಾನೆ, ಪುನಃ ಏನು ಬೇಕು?
ಅವನಿಗೆ ನೀನು ಪುನಃ ಸೈತಾನ್ ಹೇಳ್ತಾನೆ, ಅವನಿಗೆ ಒಳ್ಳೆ ಒಂದು ಪರ್ಸನಾಲಿಟಿ ಕೊಟ್ಟಿದ್ದೀವಿ, ಒಳ್ಳೆ ಇದ್ದಾನೆ. ದೇವರು ಹೇಳ್ತಾನೆ, ನೀನು ಅವನ ಆತ್ಮ ಮುಟ್ಟಬಾರದು ಎಂದು ಹೇಳ್ತಾನೆ. ಆದ ಕಾರಣ ಅವನು ಶರೀರಕ್ಕೆ ಕುಷ್ಠರೋಗವನ್ನು ತಂದು ಅವನು ಕುಷ್ಠರೋಗದಲ್ಲಿ ನರಳಾಡಿದ್ದ. ದೇವರ ವಾಕ್ಯ ಹೇಳ್ತದೆ. ಇವನ ಹೆಂಡತಿ ಕೂಡ ನೀನು ದೇವರನ್ನು ದೂರಿ ಸತ್ತು ಹೋಗು ಎಂದು ಹೇಳ್ತಾಳೆ. ಎಷ್ಟು ಶೋಧನೆ ಬಂತು ನೋಡಿ ಅವನ ಜೀವಿತದಲ್ಲಿ. ಶೋಧಕನು ಬಂದು ಹೇಗೆ ಮಾಡ್ತಾನೆ, ಆಲೋಚನೆ ಮುಖಾಂತರ ಬಂದು ಶೋಧನೆ ತಂದು ನೀನು ಶೋಧಿಸಲ್ಪಟ್ಟು ನೀನು ದೇವರ ವಿರುದ್ಧವಾಗಿ ಮಾತಾಡಬೇಕೆಂದು, ನೀನು ನಂಬಿಕೆಯಲ್ಲಿ ಬಿದ್ದು ಹೋಗಬೇಕೆಂದು ಶೋಧಕನು ಏನು ಮಾಡ್ತಾನೆ ಪ್ರಿಯರೇ, ಶೋಧನೆ ತರ್ತಾನೆ. ಆದರೆ ದೇವರು ಏನು ಬಯಸ್ತಾನೆ, ಅವನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಂತ ಬಯಸ್ತಾನೆ. ಯೋಬನು ಕೊನೆ ತನಕ ನಂಬಿಕೆಯಲ್ಲಿ ದೃಢವಾಗಿ ನಿಂತನು, ಎಲ್ಲವನ್ನು ಸಹಿಸಿಕೊಂಡನು. ನಿಂದೆ, ಅವಮಾನ ಎಲ್ಲವನ್ನು ತನ್ನ ಸ್ನೇಹಿತರು ಬಂದು ಅವಮಾನಿಸಿದ್ದು ಎಲ್ಲವನ್ನು ಸಹಿಸಿಕೊಂಡನು. ಆದರೆ ದೇವರಿಗೆ ದೂರಲಿಲ್ಲ ಆತನು. ಪ್ರಿಯರೇ, ದೇವರು ಏನು ಬಯಸ್ತಾನೆ ಇವತ್ತು? ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ಸೀಮೋನನೇ ಸೈತಾನನು ನಿನ್ನನ್ನು ಶೋಧನೆಯಲ್ಲಿ ಹಾಕಲಿಕ್ಕೆ ಅಪ್ಪಣೆ ಕೇಳಿಕೊಂಡಿದ್ದೇನೆ. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದು, ನಾನು ನಿನ್ನ ವಿಷಯದಲ್ಲಿ ವಿಜ್ಞಾಪನೆ ಮಾಡಿಕೊಂಡಿದ್ದೇನೆ. ನಿನ್ನ ನಂಬಿಕೆಯಲ್ಲಿ ಬಿದ್ದೋದು. ಶೋಧನೆ ಬರುವುದಿಲ್ಲ ಎಂದು ಹೇಳಿಲ್ಲ, ನೀನು ಶೋಧನೆ ಬರುತ್ತದೆ ಆತನಿಗೆ, ನಂಬಿಕೆಯಲ್ಲಿ ಮಾತ್ರ ಬಿದ್ದು ಹೋಗಬಾರ್ದು ನೀನು. ಅದಕ್ಕೆ ಸರ್ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಹೇಳ್ತಾನೆ, ನಿನ್ನೆ ನಂಬಿಕೆಯಲ್ಲಿ ಕುಂದಿ ಹೋಗಬಾರ್ದು ಇಂದು ನಾನು ಪ್ರಾರ್ಥನೆ ಮಾಡಿದ್ದೇನೆ. ಇಲ್ಲಿ ಬರೆಯಲಿಲ್ಲ ನಿನಗೆ ಶೋಧನೆ ಬರಬಾರ್ದು, ಬರದಾಗೆ ನಾನು ಪ್ರಾರ್ಥನೆ ಮಾಡಿದ್ದೇನೆ, ಈ ರೀತಿ ಯೇಸು ಹೇಳಿಲ್ಲ. ನೀನು ನಂಬಿಕೆಯಲ್ಲಿ ಬಿದ್ದು ಹೋಗಬಾರ್ದು ಎಂದು ನಾನು ನಿನಗೋಸ್ಕರ ವಿಜ್ಞಾಪನೆ ಮಾಡಿದ್ದೇನೆ. ಏಕೆ ಶೋಧನೆ ಬರುವಾಗ ಏನಾಗ್ತದೆ, ಮನುಷ್ಯನು ನಂಬಿಕೆಯಿಂದ ಬಿದ್ದು ಹೋಗ್ತಾನೆ. ನಾವು ನೋಡ್ತೀವಿ ಪೇತ್ರನು ಹೇಗೆ ಯೇಸುವನ್ನು ಹಿಡಿಯುವಾಗ ಹೇಗೆ ನಿನಗಸರು, ನಾನು ಮೊದಲು ಹೇಳಿದೆ, ನಾನು ನಿನಗಸರು ಜೀವ ಕೊಡ್ತೇನೆ, ಜೀವ ಕೊಡಲಿಕ್ಕೆ ಸಿದ್ಧ ಇದ್ದೇನೆ, ಸಾಯಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಕೊನೆಗೆ ಯೇಸುಗೆ ಹಿಡಿಕೊಂಡು ಹೋಗುವಾಗ, ಅವನು ಹಿಂದೆ ಹೋಗುವಾಗ ಅವನ ಒಳಗೆ ಭಯ ಬಂತು. ಆ ಭಯದಿಂದ ಆತನು ಯೇಸು ಯಾರೆಂದು ಗೊತ್ತಿಲ್ಲ ಎಂದು ಆಣೆ ಹಾಕಿ ಹೇಳಿದಂತೆ ದೇವರ ವಾಕ್ಯ ಹೇಳ್ತದೆ. ಅವನು ಹೆದರಿಕೆ ಬಂತು ಒಳಗಿಂದ. ಯೇಸುವನ್ನು ಶಿಲುಬೆಗೆ ಹಾಕುವಾಗ ಪ್ರಿಯರೇ ಎಲ್ಲರೂ ಬಿಟ್ಟು ಹೋದರು ಶಿಷ್ಯರು. ಯೇಸು ಏನು ಬಯಸ್ತಿದ್ದ, ಎಲ್ಲರೂ ಆತನ ಒಟ್ಟಿಗೆ ಇರಬೇಕಂತ ದೇವರು ಬಯಸ್ತಿದ್ದ. ಅದಕ್ಕೋಸ್ಕರ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ನೋಡ್ತೇವೆ, ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಒಂದು ನಂಬಿಕೆ ವೆರಿ ಇಂಪಾರ್ಟೆಂಟ್, ಒಂದು ಶೋಧನೆಯಲ್ಲಿ ಜಯಿಸುವುದು ವೆರಿ ಇಂಪಾರ್ಟೆಂಟ್. ಶೋಧನೆಯಲ್ಲಿ ಜಯಿಸಬೇಕಾದ್ರೆ, ದೃಢವಾಗಿ ನಿಲ್ಲಬೇಕಾದ್ರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಯೇಸು ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರಿಗೆ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡ್ತಿದ್ದ. ಇಲ್ಲಿ ದೇವರ ವಾಕ್ಯದಿದೆ, 39 ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಗುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದೇಳು. ನೀವು ಶೋಧನೆಗೆ ಒಳಗಾಗದಂತೆ ಅಂದರೆ ಶೋಧನೆಯಲ್ಲಿ ಬೀಳದಂತೆ. ಶೋಧಕನು ಬರ್ತಾನೆ, ಶೋಧನೆ ತರ್ತಾನೆ, ಆದರೆ ಬೀಳದಂತೆ ನೀವು ಪ್ರಾರ್ಥನೆ ಮಾಡಿರಿ ಎಂದು ಯೇಸು ಶಿಷ್ಯರಿಗೆ ಹೇಳ್ತಾನೆ. ಶೋಧನೆ ಯೇಸು ಕೂಡ ಬಂದಿದೆ. ಯೇಸು ದೀಕ್ಷಾಸ್ನಾನ ತಗೊಂಡು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ಶೋಧಕನು ಬಂದ ಎಂದು ದೇವರ ವಾಕ್ಯ ಹೇಳ್ತದೆ. ಯೇಸು ಕೂಡ ಶೋಧನೆಯಲ್ಲಿ ಹಾಕಲಿಕ್ಕೆ, ಆದರೆ ಯೇಸು ಶೋಧನೆಯಲ್ಲಿ ಬೀಳಲಿಲ್ಲ. ಏಕೆ? ಯೇಸು 40 ದಿವಸ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದ್ದಾನೆ. ಆತನು ಏನು ತಿನ್ನದೆ ಪ್ರಾರ್ಥನೆ ಮಾಡಿದ್ದಾನೆ. ಶೋಧಕನು ಬಂದ. ಏಕೆ? ಶೋಧಕನಿಗೆ ಗೊತ್ತಾಯಿತು, ಈಗ ಇವನಿಗೆ ಹಸಿವೆ ಆಗಿದೆ. ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು ಎಂದು ಹೇಳ್ತಾನೆ. ಶೋಧಕನು ಮಂದಿ ಹೇಳ್ತಾನೆ,
ಆದರೆ ಯೇಸು ಆ ಶೋಧನೆ ಬರುವಾಗಲೂ ಶೋಧನೆಗೆ ಬೀಳಲಿಲ್ಲ, ಒಳಗಾಗಲಿಲ್ಲ. ಪ್ರಾರ್ಥನೆ ಮಾಡಿದ ವ್ಯಕ್ತಿ ವಾಕ್ಯ ಇತ್ತು ಒಳಗೆ, ಆತನೇ ವಾಕ್ಯ ಆಗಿದ್ದಾನೆ. ಮನುಷ್ಯನು ಬದುಕುವುದು ರೊಟ್ಟಿಯಿಂದ ಅಲ್ಲ, ಮನುಷ್ಯನು ಬದುಕುವುದು ದೇವರಿಂದ ಬಂದ ವಾಕ್ಯದಿಂದ ಬದುಕುತ್ತಾನೆಂದು ಯೇಸು ಹೇಳಿದ. ಯೇಸು ಹೇಳುವಾಗ, ಏಕೆಂದರೆ ಯೇಸು ವಾಕ್ಯದಿಂದ ಮಾತಾಡಿದ, ವಾಕ್ಯದಿಂದ ಮಾತಾಡುವಾಗ ಶೋಧಕನು ಬಿಡಲಿಲ್ಲ. 3 ಸರಿ ಬಂದ ಆತನಿಗೆ ಶೋಧನೆಯಲ್ಲಿ ಹಾಕಲಿಕ್ಕೆ. ಸೈತಾನಿಗೆ ಗೊತ್ತಾಯಿತು ಇವನು ವಾಕ್ಯದ ಮುಖಾಂತರ ಮಾತಾಡ್ತಾನೆಂದು. ಆಗ ವಾಕ್ಯವನ್ನೇ ಹಿಡ್ಕೊಂಡು ಬಂದ ಪುನಃ. ನೀನು ಯೆರೂಸಲೇಮಿನ ಮೇಲೆಯಿಂದ ನೀನು ಧುಮುಕು, ಸತ್ಯವೇದ ಹೇಳ್ತದೆ, ದೇವದೂತರಿಗೆ ಅಪ್ಪನೇ ದೇವರು ಕೊಟ್ಟಿದ್ದ ನಿನ್ನ ಕಲ್ಲು ಕಲ್ಲಿಗೆ ತಗಲದಂತೆ ಎಂದು ಸೈತಾನು ಯೇಸುಗೆ ಹೇಳ್ತಾ ಇದ್ದಾನೆ, ವಾಕ್ಯ ಹೇಳ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ಏನು ಮಾಡಿದ? ದೇವರ ಪರೀಕ್ಷೆ ಮಾಡಬಾರದೆಂದು ಎಂದು ಬರೆಯಲ್ಪಟ್ಟಿದೆ ಇಲ್ಲಿ ಎಂದು ಹೇಳಿದ. ಅದರಲ್ಲಿ ಕೂಡ ಜಯಿಸಿದ. 3ನೇ ಶೋಧನೆ ಯೇಸುಗೆ ಬಂತು. 3ನೇ ಶೋಧನೆ ಏನು? ಸೈತಾನು ಬಂದು ಹೇಳ್ತಾನೆ, ನೀನು ನನ್ನ ಕಾಲಿಗೆ ಬಿದ್ದರೆ, ನನ್ನನ್ನು ಆರಾಧನೆ ಮಾಡಿದರೆ, ಇಡೀ ಜಗತ್ತು ನನ್ನ ಕೈಯಲ್ಲಿ ಉಂಟು, ಸಂಪತ್ತು ನನ್ನ ಕೈಯಲ್ಲಿ ಉಂಟು, ಅಧಿಕಾರಿಗಳು ಎಲ್ಲ ನನ್ನಲ್ಲಿ ಉಂಟು, ನನಗೆ ಕೊಡಲ್ಪಟ್ಟಿದೆ, ಅದು ನಾನು ನಿನಗೆ ಕೊಡ್ತೇನೆ ಎಂದು ಹೇಳ್ತಾನೆ. ಪ್ರಿಯರೇ, ಸೈತಾನ ಥರ ಏನಿತ್ತು ಅದು ಸೈತಾನದು ಕೂಡ ಅಲ್ಲ. ಆತನು ವಂಚನೆ ಮೋಸ ಮಾಡಿ ಆದಮನಂತ ಕಸಕೊಂಡದ್ದು. ಅದಕ್ಕೆ ಸರ್ ನನಗೆ ಕೂಡ ನಾನು ಕೂಡ ನನಗೆ ಕೊಡಲ್ಪಟ್ಟದ್ದು, ಅಂದರೆ ಅವನು ತಗೊಂಡದ್ದು ವಂಚನೆ ಮಾಡಿ ನಿನಗೆ ಕೊಡ್ತೇನೆ ಎಂದು ಹೇಳ್ತಾನೆ. ಯೇಸು ಏನು ಹೇಳ್ತಾನೆ? ಒಬ್ಬನೇ ದೇವರನ್ನು ಆರಾಧನೆ ಮಾಡಬೇಕಂತ ಸತ್ಯವೇದ ಹೇಳ್ತಾನೆ, ವಾಕ್ಯವನ್ನೇ ಮಾತಾಡ್ತಾನೆ. ಆಗ ಆತನು ಸ್ವಲ್ಪ ಸಮಯಕ್ಕೆ ಬಿಟ್ಟು ಹೋದನಂತೆ. ಪ್ರಿಯ, ಶೋಧಕನು ಬರ್ತಾನೆ. ಅದಕ್ಕೆ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು, ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥನೆಯನ್ನು ಮಾಡಿರಿ ಅಂತ ಹೇಳ್ತಾನೆ. ಪ್ರಾರ್ಥನೆಯನ್ನು ಮಾಡಿರಿ. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುವಷ್ಟು ದೂರ ಹೋಗಿ ಮೊಣಕಾಲೂರಿ. ಯೇಸು ಹೇಗೆ ಪ್ರಾರ್ಥನೆ ಮಾಡ್ತಾ? ಮೊಣಕಾಲೂರಿ, ತಂದೆ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಆಗಲಿ ಎಂದನು. ಹೇಗೆ ಪ್ರಾರ್ಥನೆ ಮಾಡಿದನು? ತಂದೆ, ಆತನು ಹೇಳ್ತಾನೆ, ತಂದೆ ನಿನಗೆ ಇಷ್ಟವಿದ್ದರೆ, ನಿನಗೆ ಇಷ್ಟ ಇರಬೇಕು, ನಿನಗೆ ಇಷ್ಟ ಇದ್ದರೆ ಈ ಪಾತ್ರೆ, ಅಂದರೆ ಈ ಕಷ್ಟ ಸಂಕಟ ಆತನು ನೋಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ಆತನಿಗೆ ಯೇಸುಗೆ ಹಿಡಿಯುವುದು, ಕೊರಡೆಯಿಂದ ಹೊಡೆಯುವುದು, ಮುಳೆಯಿಂದ ಹೊಡೆಯುವುದು, ಆ ಶಿಲುಬೆಗೆ ಹಾಕುವುದು, ಆತನ ಜಜ್ಜಲ್ಪಡುವುದು, ಆ ನಿಂದೆ ಅವಮಾನ ಎಲ್ಲ ನೋಡ್ತಾ ಇದ್ದಾನೆ ಆತನು. ಆ ಕಷ್ಟ ಸಂಕಟ ನೋಡ್ತಾ ಇದ್ದಾನೆ ಅಲ್ಲಿ ಪ್ರಾರ್ಥನೆ ಮಾಡುವಾಗ. ಆತನು ದೇವರ ಹತ್ರ ಕೇಳ್ತಾ ಇದ್ದಾನೆ, ತಂದೆ ಹತ್ರ, ತಂದೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವಾಗಲಿ ಎಂದು ಹೇಳ್ತಾನೆ. ನಾವು ಎಷ್ಟೋ ಸರಿ ಪ್ರಾರ್ಥನೆ ಮಾಡುವಾಗ ನಮ್ಮ ಚಿತ್ತವನ್ನೇ ಕೇಳ್ಕೊಳ್ತೇವೆ. ನಮಗೆ ಇದು ಚಿತ್ತ ಉಂಟು, ಅದು ಚಿತ್ತ ಅಲ್ಲ, ದೇವರ ಚಿತ್ತ ಏನುಂಟು ನಮ್ಮ ಜೀವಿತದಲ್ಲಿ, ದೇವರ ಚಿತ್ತ ಅದು ನಾವು ತಿಳ್ಕೊಳ್ಳಬೇಕಂತ ದೇವರ ವಾಕ್ಯ ಹೇಳ್ತದೆ. ಯೆರೆಮೀಯನ ಗ್ರಂಥ 29:11 ಹೇಳ್ತದೆ, ದೇವರು ಮಾಡಿದ ಯೋಜನೆ, ದೇವರು ನಿನ್ನ ಮೇಲೆ ಏನು ಚಿತ್ತ ಮಾಡಿಟ್ಟಿದ್ದಾನೆ, ಏನು ಯೋಜನೆ, ಏನು ಪ್ಲ್ಯಾನಿಂಗ್ ಮಾಡಿಟ್ಟಿದ್ದಾನೆ, ಅದು ಹಿತಕರ ಪ್ಲ್ಯಾನಿಂಗ್, ಒಳ್ಳೆಯ ಪ್ಲ್ಯಾನಿಂಗ್ ಮಾಡಿಟ್ಟಿದ್ದಾನೆ, ಒಳ್ಳೆಯ ಯೋಜನೆ ಮಾಡಿಟ್ಟಿದ್ದಾನೆ. ಅಹಿತಕರ ಪ್ಲ್ಯಾನಿಂಗ್ ಮಾಡಲಿಲ್ಲ, ಒಳ್ಳೆಯ ಪ್ಲ್ಯಾನಿಂಗ್ ಮಾಡಿದ್ದಾನೆ, ಒಳ್ಳೆಯ ಯೋಜನೆ ಮಾಡಿಟ್ಟಿದ್ದಾನೆ. ದೇವರು ಒಳ್ಳೆಯದನ್ನೇ ಮಾಡ್ತಾನೆ, ಹಿತಕರ ಪ್ಲ್ಯಾನಿಂಗ್ ಮಾಡ್ತಾನೆ. ಅಂದರೆ ದೇವರ ಮಕ್ಕಳು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರಬೇಕು ಅಂತ ಸತ್ಯವೇದ ಹೇಳ್ತದೆ. ಇಲ್ಲದೆ ಶೋಧಕನು ಬರ್ತಾನೆ, ಆತನು ಪ್ರಾರ್ಥನೆ ಮಾಡಿದ ವ್ಯಕ್ತಿ ಶೋಧನೆಗೆ ಒಳಗಾಗ್ತಾನೆ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಅವನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಒಂದು ದೇವದೂತನು ಬರ್ತಾನೆ, ಆತನು ಬಲಪಡಿಸಿದನು. ಹೇಗೆ ಪ್ರಾರ್ಥನೆ ಮಾಡುವಾಗ ಹೀಗೆ ಬಲ ಕೊಂದು ಹೋಗಬಾರದು, ಇವನಿಗೆ ಯೇಸುಗೆ ಬಲಪಡಿಸಿದನು. ಆತನು ಬಲ ಹೊಂದಿದನು. ಪ್ರಾರ್ಥನೆ ಮಾಡುವ ವ್ಯಕ್ತಿ ಅದರ ಒಂದು ಬಲ ಇರ್ತದೆ. ಆತನು ಶೋಧನೆಗೆ ಒಳಗಾಗುವುದಿಲ್ಲ.
ಇವತ್ತು ಪ್ರಾರ್ಥನೆ ಮಾಡದೆ, ಎಷ್ಟೋ ಜನ ಪ್ರಾರ್ಥನೆ ಮಾಡದೆ ಶೋಧನೆಗೆ ಒಳಗಾಗ್ತಾರೆ, ಪಾಪಕ್ಕೆ ಒಳಗಾಗ್ತಾರೆ, ಶರೀರಾಶೆಗೆ ಒಳಗಾಗ್ತಾರೆ, ಕಣ್ಣಿನಾಶೆಗೆ ಒಳಗಾಗ್ತಾರೆ, ಲೋಕದ ಸಂಪತ್ತಿಗೆ ಒಳಗಾಗ್ತಾರೆ, ದೇವರ ಚಿತ್ತದ ಇಲ್ಲದ ಸಂಗತಿಗೆ ಒಳಗಾಗ್ತಾರೆ. ಏಕೆಂದರೆ ಪ್ರಾರ್ಥನೆ ಜೀವಿತ ಇಲ್ಲ. ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿ ಹತ್ರ ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಪ್ರಾರ್ಥನೆ ಮಾಡಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಅಧೀನದಲ್ಲಿ ಇದ್ದವರು ಒಂದು ಸಮಯಕ್ಕೆ ಅವರು ಪ್ರಾರ್ಥನೆ ಬೇಕಿತ್ತು, ಪ್ರಾರ್ಥನೆ ಮಾಡ್ತಿದ್ದರು. ಭಕ್ತರು, ಪ್ರವಾದಿಗಳು ಎಲ್ಲ ಅಲ್ಲಿ ನೋಡ್ತೇವೆ ನಾವು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ಬೋದು. 2-3 ಜನ ನನ್ನ ನಾಮದಲ್ಲಿ ಎಲ್ಲಿ ಸೇರ್ತಾರೋ ಅವರ ಸಂಗಡ ನಾನು ಇದ್ದೇನೆ ಅಂತ ಹೇಳ್ತಾನೆ ಯೇಸು. ನಾನು ನಿನ್ನ ಜೊತೆಯಲ್ಲಿದ್ದೇನೆ ಹೇಳ್ತಾನೆ, ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳ್ತಾನೆ. ಏಕೆಂದರೆ ದೇವರು ನಮಗೆ ಬಲಪಡಿಸಲಿಕ್ಕೆ ಏನು ಕೊಟ್ಟಿದ್ದಾನೆ? ಪರಿಶುದ್ಧಾತ್ಮನ ಕೊಡಲ್ಪಟ್ಟಿದ್ದಾನೆ. ಪರಿಶುದ್ಧಾತ್ಮ ನಮಗೆ ಸಹಾಯಕನಾಗಿದ್ದಾನೆ. ಪ್ರಾರ್ಥನೆ ಮಾಡಲಿಕ್ಕೆ ಆತನು ಸಹಾಯ ಮಾಡ್ತಾ ಇದ್ದಾನೆ ನಮಗೆ. ನೋಡಿ, ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಮುಂದೆ ಶಿಷ್ಯರು ಪ್ರಾರ್ಥನೆ ಮಾಡಲಿಲ್ಲ. 3 ಸಾರಿ ಯೇಸು ಬರ್ತಾ ಇದ್ದಾನೆ. ಯೇಸು ಹೋಗ್ತಾನೆ, ಮುಂದೆ ಹೋಗ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಬರುವಾಗ ಇವರು ನಿದ್ರೆಯಲ್ಲಿದ್ದಾರೆ. ಜಡ, ಒಳಗಿಂದ ಒಂದು ಜಡ, ಒಳಗಿಂದ ಒಂದು ನಿದ್ರೆ. ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಪ್ರಿಯರೇ, ಯೇಸುಗೆ ಹಿಡಿಯುವಾಗ ಆತರು ಎಲ್ಲರೂ ಒಬ್ಬನ ಬಿಟ್ಟು, ಯೋವನ ಬಿಟ್ಟು ಎಲ್ಲರೂ ಬಿಟ್ಟು ಹೋದರು, ಓಡಿ ಹೋದರು ಹೆದರಿಕೆಯಿಂದ. ದೇವರ ವಾಕ್ಯದಲ್ಲಿ ಬಟ್ಟೆ ಇಲ್ಲದೆ ಒಬ್ಬನು ಓಡಿ ಹೋದನಂತೆ. ಏಕೆಂದರೆ ಪ್ರಾರ್ಥನೆ ಇರಲಿಲ್ಲ, ಒಳಗೆ ಬಲ ಇರಲಿಲ್ಲ, ಪ್ರಾರ್ಥನೆಯ ಶಕ್ತಿ ಇರಲಿಲ್ಲ. ಆದ ಕಾರಣ ಅವರು ಯೇಸುವನ್ನು ಬಿಟ್ಟು ಓಡಿ ಹೋದರು. ಯೇಸು ಏನು ಬಯಸ್ತಿದ್ದ? ಆತನ ಹತ್ತಿರವೇ ಎಲ್ಲ ಶಿಷ್ಯರು ಇರಬೇಕು. ಆದರೆ ಎಲ್ಲರೂ ಬಿಟ್ಟು ಹೋದರು, ಓಡಿ ಹೋದರೆಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಸೈತಾನು ಏನು ಮಾಡ್ತಾ ಇದ್ದಾನೆ? ಒಬ್ಬ ವ್ಯಕ್ತಿಗೆ, ದೇವರ ಮಗನಿಗೆ, ರಕ್ಷಣೆ ಹೊಂದಿದ ವ್ಯಕ್ತಿಗೆ, ಮಗನಿಗೆ ಏನು ಮಾಡ್ತಾ ಇದ್ದಾನೆ? ಶೋಧನೆಯನ್ನು ತಂದು, ನಿದ್ರೆಯನ್ನು ತಂದು. ಪ್ರಾರ್ಥನೆ ಮಾಡುವಾಗ ನಿದ್ರೆ ಬರುವುದು, ಪ್ರಾರ್ಥನೆ ಮಾಡುವಾಗ ಜಡ ಬರುವುದು. ಅದಕ್ಕೆ ಸರಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡುವಾಗ ಮೊಣಕಾಲು ಹಾಕಬೇಕು, ಮೊಣಕಾಲು ಆಗಿ ಪ್ರಾರ್ಥನೆ ಮಾಡಬೇಕು. ಒಂದೇ ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು, ಆಚೆ ಈಚೆ ಹೋಗಿ ಪ್ರಾರ್ಥನೆ ಮಾಡಬೇಕು. ಆಗ ಮಾತ್ರ ನೀವು ನಿದ್ದೆಗೆ ಒಳಗಾಗುವುದಿಲ್ಲ, ಜಡತನಕ್ಕೆ ಒಳಗಾಗುವುದಿಲ್ಲ. ಇಲ್ಲದಿದ್ದರೆ, ಏಕೆ ನೀವು ಪ್ರಾರ್ಥನೆ ಮಾಡುವಾಗ ನಿದ್ದೆಗೆ ಒಳಗಾಗ್ತೀರಿ, ಜಡತನಕ್ಕೆ ಒಳಗಾಗ್ತೀರಿ? ಆ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಆದ ಕಾರಣ ಪ್ರಾರ್ಥನೆ ಶಕ್ತಿ ಇಲ್ಲದ ಕಾರಣ ಇವತ್ತು ಎಲ್ಲರೂ ಚಪ್ಪೆ ಇದ್ದಾರೆ. ಉಪ್ಪು ಹಾಕದ ಪಲ್ಯ ಉಂಟಲ್ಲ, ಹಾಗೆ ಇದ್ದಾರೆ. ಉಪ್ಪು ಹಾಕದ ಪಲ್ಯ, ಟೇಸ್ಟ್ ಇಲ್ಲ. ಆದ ಕಾರಣ ಸಂಡೇ ಕ್ರಿಶ್ಚಿಯನ್ ಮಾತ್ರ, ಸಂಡೇ ಆರಾಧಕರು ಮಾತ್ರ. ಮಧ್ಯದಲ್ಲಿ ಉಪವಾಸ ಪ್ರಾರ್ಥನೆ ಇಟ್ಟರೂ ಕೂಡ ಇಲ್ಲ. ವೈಯಕ್ತಿಕ ಪ್ರಾರ್ಥನೆ ಉಂಟಾ ಇಲ್ಲ ಅವರಿಗೇ ಗೊತ್ತುಂಟು, ಯಾರು ನೋಡ್ತಾರೆ. ಈ ರೀತಿ ಇವತ್ತಿನ ಕಂಡೀಷನ್ ಈ ರೀತಿ ಉಂಟು. ಪ್ರಿಯರೇ, ಹಳೆ ಒಡಂಬಡಿಕೆ ಹಾಗೆಲ್ಲ, ಅವರ ಹತ್ರ ಪರಿಶುದ್ಧ ಆತ್ಮ ಇರಲಿಲ್ಲ. ಈಗ ಶಿಷ್ಯರಿದ್ದರು, ಅವರ ಒಳಗೆ ಪರಿಶುದ್ಧ ಆತ್ಮ ಇರಲಿಲ್ಲ. ಶೋಧನೆ ಬಂತು, ಒಳಗೆ ಅವರು ನಿದ್ದೆ ಮಾಡಿದರು. ಆದರೆ ನಮಗೆ ಪರಿಶುದ್ಧಾತ್ಮನ ಕೊಡಲ್ಪಟ್ಟಿದೆ. ನೀವು ದೇವರ ಮಂದಿರವಾಗಿದ್ದೀರಿ. ನಿಮಗೆ ಗೊತ್ತಿಲ್ಲ, ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು, ಪರಿಶುದ್ಧ ಆತ್ಮನ ವಾಸ ಮಾಡ್ತಾ ಉಂಟು. ಏನು ಮಾಡಬೇಕು? ದೇವರ ಮಕ್ಕಳು ಮೊಣಕಾಲು ಹಾಕಬೇಕು. ಆದವರು ಯಾರಿಗೆ ಆಗ್ತದೆ ಮೊಣಕಾಲಾಗಿ ಪ್ರಾರ್ಥನೆ ಮಾಡಬೇಕು. ಆಚೆ ಈಚೆ ಹೋಗಿ ಪ್ರಾರ್ಥನೆ ಮಾಡಬೇಕು, ನಡ್ಕೊಂಡು ಹೋಗಿ, ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು. ಏಕೆ? ಶೋಧಕನಿಗೆ ಅವಕಾಶ ಕೊಡಬಾರ್ದು. ಏಕೆ? ನೀನು ಪ್ರಾರ್ಥನೆ ಮಾಡಿ ಬಲ ಹೊಂದಬೇಕು.
ಎಲ್ಲ ಶೋಧನೆಯಿಂದ ನೀನು ಶೋಧನೆ ಬರುವಾಗ ನೀನು ಜಯಿಸಬೇಕು. ದೇವರು ಏನು ಬಯಸ್ತಾನೆ? ಶೋಧನೆ ಬರುವಾಗ ಜಯಿಸಬೇಕು. ನೀನು ಒಳಗಾಗಬಾರ್ದು, ನೀನು ಪಾಪಕ್ಕೆ ಒಳಗಾಗಬಾರ್ದು, ನೀನು ಜಯಿಸಬೇಕು. ದೇವರು ಏನು ಬಯಸ್ತಾನೆ? ನೀನು ಜಯವನ್ನು ಹೊಂದಬೇಕು, ಕ್ರಿಸ್ತನಲ್ಲಿ ಒಂದಾಗಿರಬೇಕು, ಕ್ರಿಸ್ತನ ಅನುನ್ನತೆ ನೀನು ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನ ಚಿತ್ತ ಏನು? ನೀವು ಆತನ ಒಟ್ಟಿಗೆ ಇರಬೇಕು, ಆತನೊಟ್ಟಿಗೆ ನಡೆಯಬೇಕು. ನೀವು ಯಾರಾಗಿದ್ದೀರಿ? ಸೈನಿಕರಾಗಿದ್ದೀರಿ. ನೀವು ಸೈನಿಕರು, ಪ್ರಾರ್ಥನೆ ಸೈನಿಕರು. ನೀವು ಸೈನಿಕರಾಗಿ ಹೋಗುವಾಗ, ನೀವು ಸೈನಿಕರು ಪ್ರಾರ್ಥನೆ ಮಾಡುವಾಗ, ನೀವು ಬಲ ಹೊಂದುವಾಗ, ಆತನ ಕವಚವನ್ನು ನೀವು ಕಟ್ಟುವಾಗ, ವಾಕ್ಯ ನಿಮ್ಮ ಒಳಗೆ ಇರುವಾಗ, ಯಾವ ಥರದ ಶೋಧನೆ ಬಂದರೂ ನಿಮಗೆ ಜಯ ಹೊಂದಲಿಕ್ಕೆ ಆಗ್ತದೆ ಪ್ರಿಯರೇ. ಇಲ್ಲದಿದ್ದರೆ ಆಗುವುದಿಲ್ಲ. ಏನು ಸತ್ಯ ಉಂಟು ಅದು ನಾನು ಬೋಧನೆ ಮಾಡಿದ್ದೇನೆ ಈ ಸಮಯದಲ್ಲಿ. ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡೋ ಪರಲೋಕದಲ್ಲಿ ಇರುವ ಪ್ರೀತಿಯುಳ್ಳ ತಂದೆ, ನಿನ್ನ ಮಕ್ಕಳು ಕರ್ತನೇ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ನಿನ್ನ ಸಹಾಯ ಬೇಕು ಈ ಸಮಯದಲ್ಲಿ. ನಿನ್ನ ಮಕ್ಕಳಿಗೆ ನಿನ್ನ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಪ್ರಾರ್ಥನೆ ಆತ್ಮದಿಂದ ತುಂಬಿಸಿ ಇವರಿಗೆ ಕರ್ತನೇ ನಂಬಿಕೆಯಿಂದ ದೃಢವಾಗಿ ನಿಲ್ಲಲಿಕ್ಕೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಶೋಧನೆಗೆ ಒಳಗಾಗದಾಗೆ ಇವರು ಪ್ರಾರ್ಥನೆ ಮಾಡಬೇಕು ಕರ್ತನೇ. ನಿನ್ನ ಪ್ರಾರ್ಥನೆ ಆತ್ಮ ಸುರಿಮಳೆಯನ್ನು ಸುರಿಸು ಕರ್ತನೇ. ಇವರಿಗೆ ನಿನ್ನ ಸಹಾಯ ಬೇಕು. ನಿನಗೆ ಹೇಗೆ ದೇವದೂತನು ಬಂದು ಬಲಪಡಿಸಿದನು ಅದೇ ಪ್ರಕಾರ ಇವರು ಕೂಡ ಬಲಪಡಿಸಲಿ. ದೇವದೂತನು ಬಂದು ನಿನ್ನ ಸನ್ನಿಧಿಗೆ ದೃಢವಾಗಿ ನಿಲ್ಲಲಿಕ್ಕೆ ಕರ್ತನೇ, ಸೈನಿಕರಾಗಿ ನಿಂತು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡಿ, ನಿನ್ನ ಕೃಪೆ ಇವರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರಪ್ಪ. ನಿನ್ನ ಪ್ರೀತಿಯಿಂದ ತುಂಬಿಸು ಇವರಿಗೆ ಎಂದು ನಾನು ಪ್ರಾರ್ಥನೆ ಮಾಡಿ, ಪರಿಶುದ್ಧಾತ್ಮ ಫಲದಿಂದ ತುಂಬಿಸು ಕರ್ತನೇ ಇವರಿಗೆ ಎಂದು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಹೋಗುವಾಗ ಬರುವಾಗ ಕಾಪಾಡು, ಕೇಡಿಂದ ತಪ್ಪಿಸು ಕರ್ತನೇ. ಪರಲೋಕದ ಸಕಲ ಆಶೀರ್ವಾದ ಇವರ ಮೇಲೆ ಇಳಿದು ಬರಲಿ, ಇವರ ಕುಟುಂಬದ ಮೇಲೆ ಇಳಿದು ಬರಲಿ ಎಂದು ನಾನು ಪ್ರಾರ್ಥನೆ. ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಬೇಕಾದ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಎಲ್ಲ ವಿಷಯದಲ್ಲಿ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಮಾಡುವರದು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಆಶೀರ್ವಾದ ಬೇಕು ಕರ್ತನೇ. ಅಪಾನಿಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳು ಎಲ್ಲರ ಅನುಭವ ಮಾಡಬೇಕು ಈ ಸಮಯದಲ್ಲಿ ತಂದೆಯ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಎಲ್ಲ ಸಮಯದಲ್ಲಿ ಕ್ರಿಸ್ತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಎಲ್ಲರ ಸಂಗಡ ಇರಲಿ. ಆಮೇನ್.